ಹಿಡ್ಕೋ ಸರಿಯಾಗ್ತೀವಿ. ನಮಸ್ತೆ ಮಿತ್ರರೇ, ನಾನು ನಿಮ್ಮ ಕಲಾವಿ ಮಿತ್ರ ದೇವರಾಜ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೊಬ್ಬರು ತಮಿಳ್ನಾಡಲ್ಲಿ ಭಾಳ ಅದ್ದೂರಿಯಾಗಿ ನಡೆಯೋ ಜಲ್ಲಿಕಟ್ಟು ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರು. ಸರಿ, ನಾನು ಹೇಗೋ ಫ್ರೀ ಆಗಿದ್ದೆ. ಸೊ ನಾನು ನನ್ನ ಶ್ರೀಮತಿ ಹಾಗೆ ನನ್ನ ಮಗಳು ಹೋಗಿದ್ವಿ. ನನಗೇನು ದೋಸ್ತಲ್ಲ, ಯಾಕಂದರೆ ತುಂಬ ಹಬ್ಬಗಳು ಅಟೆಂಡ್ ಮಾಡಿದ್ದೀನಿ. ಬಟ್ ನನ್ನ ಮಗಳಿಗೆ ಹಾಗೆ ನನ್ನ ವೈಫ್ಗಂತೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಟಿಪ್ಪರ್ ಮೇಲೆ ಅದರಲ್ಲೂ ಮುಕ್ಕಾಲು ಲೋಡ್ ಮಣ್ಣು ಹಾಕೊಂಡು ತುಂಬಿಕೊಂಡು ಅದ್ರ ಮೇಲೆ ಕೂತ್ಕೊಂಡು ಹಬ್ಬ ನೋಡೋದಂತೂ ಒಂದು ಥ್ರಿಲ್ಲಿಂಗಾಗಿ ಅವರು ಎಕ್ಸ್ಪೀರಿಯೆನ್ಸ್ ಫೀಲ್ ಆದರು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾಕೋ ಈ ಹಬ್ಬಕ್ಕೆ ಪರ್ಮಿಷನ್ ಇಲ್ಲ, ಬಟ್ ತಮಿಳ್ನಾಡಲ್ಲಂತೂ ಇದು ಅವ್ರ ರಕ್ತದಲ್ಲಿ ಕರಗತಾಗಿದೆ ಈ ಹಬ್ಬ. ಇನ್ನು ವಿಷಯಕ್ಕೆ ಬರೋಣ. ಈ ಹಬ್ಬ ಅಂತೂ ಚಿಂದಿಗುರು ನೋಡೋರ್ಗು ಅಂತೂ ಥ್ರಿಲ್ಲಿಂಗ್ ಆಗಿರುತ್ತೆ. ಬಟ್ ಎತ್ತುಗಳು ಹಿಡಿಯೋ ಬುಲ್ಸ್ ಕ್ಯಾಚರ್ಗಂತೂ ಮಸ್ತಾಗಿ ಅಡ್ವೆಂಚರ್ ಆಗಿರುತ್ತೆ. ಹಾಗೆ ಯಾವ ಲೆವೆಲ್ಗಿರುತ್ತೆ ಅಂದರೆ ಆ ಹುಡುಗರಿಗೆ ಪ್ರಾಣದ ಮೇಲೆ ಭಯ ಇಲ್ವೇನೋ ಅನಿಸುತ್ತೆ. ನೋಡಿ, ಆ ಎತ್ತುಗಳು ಓಡ್ ಬರ್ಬೇಕಾದ್ರೆ ಅದ್ರ ಹಿಂದೆ ಓಡೋಗಿ ಅವುಗಳ ತಲೆ ಮೇಲೆ ಕಟ್ಟಿರೋ ಕುಚ್ಚನ್ನ ಕಿತ್ಕೋಬೇಕಾಗುತ್ತೆ. ಆ ಕುಚ್ಚನ್ನು ಕಿತ್ಕೊಂಡ್ರೆ ಅವ್ರಿಗೆ ಅದು ಪ್ರತಿಷ್ಠೆಯ ಸಂಕೇತ. ಹಾಗೆ ಆ ಒಂದು ಎತ್ತುಗಳ ಮಾಲೀಕರಿಗೂ ಒಂದು ಪ್ರತಿಷ್ಠೆಯ ಸಂಕೇತ. ಹಬ್ಬ ಏನೋ ಸಕಲಾಯಿತು, ಬಟ್ ಒಂದಿಬ್ಬರಿಗೆ ಗಾಯ ಆಯಿತು. ಒಬ್ರಿಗಂತೂ ತುಂಬ ಸೀರಿಯಸ್ ಆಯಿತು. ಆಂಬುಲೆನ್ಸ್ ಸಹ ಬಂದು ಸ್ಪಾಟಿಗೆ ಹಾಸ್ಪಿಟ್ಲ್ ಕರ್ಕೋಯ್ತು. ಒಟ್ನಲ್ಲಿ ಹಬ್ಬ ಅಂತೂ ಚಿಂದಿಗರು. ನಿಮಗೂ ಏನಾದ್ರು ಅವಕಾಶ ಸಿಕ್ಕಿದ್ರೆ ಜೀವನದಲ್ಲಿ ಒಮ್ಮೆ ಅದು ಈ ಜಲ್ಲಿಕಟ್ಟು ಹಬ್ಬ ನೋಡಿ, ತುಂಬ ಥ್ರಿಲ್ಲಿಂಗ್ ಆಗಿ ಅಡ್ವೆಂಚರ್ಗೆ ಫೀಲ್ ಆಯ್ತೀರಾ. ಹಾಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಫಾಲೋ ಮಾಡಿ. ಜೈ ಹಿಂದ್.